ಹಿಂದೂ ಧರ್ಮದಲ್ಲಿ ಮಣಿಕಟ್ಟಿಗೆ ಬಣ್ಣದ ದಾರವನ್ನು ಕಟ್ಟುವ ಸಂಪ್ರದಾಯವು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಒಂದಾಗಿದೆ. ಇದು ಕೇವಲ ಒಂದು ದಾರವಲ್ಲ, ಬದಲಾಗಿ ನಂಬಿಕೆ, ಭಕ್ತಿ, ದೇವರ ಅನುಗ್ರಹ, ರಕ್ಷಣೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ದೇವಾಲಯಗಳು, ಮಠಗಳು, ಯಜ್ಞಗಳು, ಪೂಜೆಗಳು, ಹೋಮಗಳು, ವ್ರತಗಳು ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಭಕ್ತರ ಕೈಗೆ ಬಣ್ಣದ ದಾರವನ್ನು ಕಟ್ಟಲಾಗುತ್ತದೆ. ಕೆಲವರು ಇದನ್ನು ರಕ್ಷಾಸೂತ್ರ ಎಂದು ಕರೆಯುತ್ತಾರೆ, ಕೆಲವರು ಕಂಕಣ ಎಂದು ಕರೆಯುತ್ತಾರೆ, ಮತ್ತೆ ಕೆಲವರು ದೇವರ ಆಶೀರ್ವಾದದ ಸಂಕೇತವೆಂದು ಭಾವಿಸುತ್ತಾರೆ. ಈ ಸಂಪ್ರದಾಯದ ಹಿಂದೆ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ಆಯುರ್ವೇದ, ಜ್ಯೋತಿಷ್ಯ ಮತ್ತು ಮಾನಸಿಕ ನೆಮ್ಮದಿಯ ದೃಷ್ಟಿಯಿಂದಲೂ ಹಲವು ವಿವರಣೆಗಳು ದೊರೆಯುತ್ತವೆ. ವೈಜ್ಞಾನಿಕವಾಗಿ ಯಾವುದೇ ನಿರ್ದಿಷ್ಟ ಬಣ್ಣದ ದಾರವು ಜೀವನವನ್ನು ಬದಲಾಯಿಸುತ್ತದೆ ಎಂಬುದಕ್ಕೆ ದೃಢವಾದ ಪುರಾವೆಗಳಿಲ್ಲದಿದ್ದರೂ ಅನೇಕ ಜನರು ತಮ್ಮ ಕುಟುಂಬದ ಸಂಪ್ರದಾಯ, ಗುರುಗಳ ಉಪದೇಶ ಮತ್ತು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಇವುಗಳನ್ನು ಧರಿಸುತ್ತಾರೆ. ಪ್ರತಿಯೊಂದು ಬಣ್ಣದ ದಾರಕ್ಕೂ ತನ್ನದೇ ಆದ ಒಂದು ಸಂಕೇತಾರ್ಥವಿದೆ ಎಂದು ನಂಬಲಾಗಿದೆ. ಕೆಲವರು ಆರೋಗ್ಯಕ್ಕಾಗಿ ಕಟ್ಟುತ್ತಾರೆ, ಕೆಲವರು ಹಣಕಾಸಿನ ಅಭಿವೃದ್ಧಿಗಾಗಿ ಕಟ್ಟುತ್ತಾರೆ, ಕೆಲವರು ದುಷ್ಟಶಕ್ತಿಗಳಿಂದ ರಕ್ಷಣೆಗಾಗಿ ಕಟ್ಟುತ್ತಾರೆ, ಇನ್ನು ಕೆಲವರು ದೇವರೊಂದಿಗೆ ತಮ್ಮ ಭಕ್ತಿಯ ಸಂಬಂಧವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಲು ಕಟ್ಟುತ್ತಾರೆ. ಕೈಗೆ ಕಟ್ಟುವ ಈ ಚಿಕ್ಕ ದಾರವು ಜೀವನದಲ್ಲಿ ದೊಡ್ಡ ಆಶಯಗಳು, ಪ್ರಾರ್ಥನೆಗಳು ಮತ್ತು ವಿಶ್ವಾಸವನ್ನು ಹೊತ್ತಿರುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆಯುರ್ವೇದದ ದೃಷ್ಟಿಯಿಂದ ನೋಡಿದರೆ, ಮಣಿಕಟ್ಟಿನ ಭಾಗದಲ್ಲಿ ದೇಹದ ಅನೇಕ ಪ್ರಮುಖ ನರಗಳು ಹಾದು ಹೋಗುತ್ತವೆ. ಈ ಭಾಗಕ್ಕೆ ಮೃದುವಾದ ಒತ್ತಡ ಬೀಳುವುದರಿಂದ ರಕ್ತ ಸಂಚಾರವು ಸಮತೋಲನದಲ್ಲಿರಲು ಸಹಾಯವಾಗುತ್ತದೆ ಎಂದು ಕೆಲವು ಆಯುರ್ವೇದ ತಜ್ಞರು ಅಭಿಪ್ರಾಯಪಡುತ್ತಾರೆ. ದೇಹದಲ್ಲಿರುವ ವಾತ, ಪಿತ್ತ ಮತ್ತು ಕಫ ಎಂಬ ತ್ರಿದೋಷಗಳು ಸಮತೋಲನದಲ್ಲಿರುವುದು ಉತ್ತಮ ಆರೋಗ್ಯಕ್ಕೆ ಕಾರಣವೆಂದು ಆಯುರ್ವೇದ ಹೇಳುತ್ತದೆ. ಆದ್ದರಿಂದ ಮಣಿಕಟ್ಟಿಗೆ ದಾರ ಕಟ್ಟುವುದು ಒಂದು ರೀತಿಯ ಆಧ್ಯಾತ್ಮಿಕ ಅಭ್ಯಾಸದ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ನೀಡುವ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಬಣ್ಣಗಳಿಗೆ ವಿಶೇಷ ಸ್ಥಾನವಿದೆ. ಪ್ರತಿಯೊಂದು ಬಣ್ಣವು ಒಂದು ಗ್ರಹವನ್ನು, ಒಂದು ದೇವತೆಯನ್ನು, ಒಂದು ಶಕ್ತಿಯನ್ನು ಹಾಗೂ ಒಂದು ಜೀವನ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಅದಕ್ಕಾಗಿಯೇ ಕೆಂಪು, ಹಳದಿ, ಕಪ್ಪು, ಹಸಿರು, ಬಿಳಿ, ಕೇಸರಿ ಮುಂತಾದ ವಿವಿಧ ಬಣ್ಣದ ದಾರಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಧರಿಸಲಾಗುತ್ತದೆ ಎಂದು ನಂಬಲಾಗಿದೆ. ಯಾವ ಬಣ್ಣದ ದಾರವು ಯಾವ ರೀತಿಯ ಫಲವನ್ನು ನೀಡುತ್ತದೆ ಎಂಬುದರ ಕುರಿತು ಹಲವು ಧಾರ್ಮಿಕ ಗ್ರಂಥಗಳು, ಪುರಾಣಗಳು ಹಾಗೂ ಜನಪದ ನಂಬಿಕೆಗಳಲ್ಲಿ ಉಲ್ಲೇಖಗಳಿವೆ. ವಿಶೇಷವಾಗಿ ಬಡತನ ನಿವಾರಣೆ, ಆರ್ಥಿಕ ಅಭಿವೃದ್ಧಿ, ಮನಃಶಾಂತಿ, ಆರೋಗ್ಯ, ದುಷ್ಟದೃಷ್ಟಿ ನಿವಾರಣೆ, ಗ್ರಹದೋಷ ಶಮನ, ಆತ್ಮವಿಶ್ವಾಸ ಹೆಚ್ಚಳ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಈ ದಾರಗಳನ್ನು ಕಟ್ಟುವ ಪದ್ಧತಿ ಇಂದಿಗೂ ವ್ಯಾಪಕವಾಗಿದೆ. ಕೆಂಪು ದಾರವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಬಣ್ಣಗಳಲ್ಲಿ ಒಂದಾಗಿದೆ. ಕೆಂಪು ಬಣ್ಣವು ಶಕ್ತಿ, ಧೈರ್ಯ, ಉತ್ಸಾಹ, ವಿಜಯ ಮತ್ತು ದೇವಿಯ ಅನುಗ್ರಹದ ಸಂಕೇತವಾಗಿದೆ. ದೇವಸ್ಥಾನಗಳಲ್ಲಿ ಪೂಜೆ ಮುಗಿದ ನಂತರ ಪುರೋಹಿತರು ಭಕ್ತರ ಕೈಗೆ ಕೆಂಪು ದಾರವನ್ನು ಕಟ್ಟುವ ಸಂಪ್ರದಾಯ ಇದೆ. ಈ ದಾರವು ದೇವರ ಕೃಪೆಯೊಂದಿಗೆ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಆಂಜನೇಯ ಸ್ವಾಮಿ, ದುರ್ಗಾದೇವಿ, ಅಮ್ಮನವರು ಹಾಗೂ ಗಣಪತಿಯ ಆಶೀರ್ವಾದದ ಸಂಕೇತವಾಗಿ ಕೆಂಪು ದಾರವನ್ನು ಪರಿಗಣಿಸಲಾಗುತ್ತದೆ. ಈ ದಾರವನ್ನು ಧರಿಸುವ ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ, ಧೈರ್ಯ ವೃದ್ಧಿಯಾಗುತ್ತದೆ ಹಾಗೂ ಜೀವನದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ದುಷ್ಟಶಕ್ತಿಗಳು,
ನಕಾರಾತ್ಮಕ ಪ್ರಭಾವಗಳು ಮತ್ತು ಅಶುಭ ಶಕ್ತಿಗಳು ವ್ಯಕ್ತಿಯ ಹತ್ತಿರ ಬರದಂತೆ ದೇವರ ರಕ್ಷಣಾ ಕವಚದಂತೆ ಈ ದಾರ ಕಾರ್ಯನಿರ್ವಹಿಸುತ್ತದೆ ಎಂದು ಭಕ್ತರು ವಿಶ್ವಾಸ ಹೊಂದಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಹೊಸ ಕೆಲಸ ಆರಂಭಿಸುವಾಗ, ಪರೀಕ್ಷೆಗೆ ಹೋಗುವಾಗ, ವ್ಯಾಪಾರ ಆರಂಭಿಸುವಾಗ ಅಥವಾ ಹೊಸ ಮನೆ ಪ್ರವೇಶಿಸುವಾಗ ಕೆಂಪು ದಾರವನ್ನು ಕಟ್ಟುವ ಪದ್ಧತಿ ಇದೆ. ಇದು ಶುಭಾರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಳದಿ ದಾರವು ಜ್ಞಾನ, ಸಮೃದ್ಧಿ, ಗುರುಕೃಪೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ಜ್ಯೋತಿಷ್ಯದಲ್ಲಿ ಹಳದಿ ಬಣ್ಣವನ್ನು ಗುರು ಗ್ರಹದೊಂದಿಗೆ ಸಂಬಂಧಿಸಲಾಗಿದೆ. ಗುರು ಗ್ರಹವು ಜ್ಞಾನ, ಶಿಕ್ಷಣ, ಧರ್ಮ, ಮಕ್ಕಳ ಭಾಗ್ಯ, ವಿವಾಹ ಮತ್ತು ಐಶ್ವರ್ಯವನ್ನು ನಿಯಂತ್ರಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಳದಿ ದಾರವನ್ನು ಧರಿಸುವುದರಿಂದ ಗುರುದೋಷ ಶಮನವಾಗುತ್ತದೆ, ಜ್ಞಾನ ಹೆಚ್ಚುತ್ತದೆ, ಆರ್ಥಿಕ ಸ್ಥಿರತೆ ಬರುತ್ತದೆ ಹಾಗೂ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಎಂದು ಅನೇಕರು ನಂಬುತ್ತಾರೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಆಧ್ಯಾತ್ಮಿಕ ಸಾಧಕರು ಹಾಗೂ ಜ್ಞಾನವನ್ನು ಬಯಸುವವರು ಹಳದಿ ದಾರವನ್ನು ಧರಿಸುವುದು ಉತ್ತಮವೆಂದು ಹೇಳಲಾಗುತ್ತದೆ. ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚುವುದು, ಆತಂಕ ಕಡಿಮೆಯಾಗುವುದು, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗುವುದು ಹಾಗೂ ಕುಟುಂಬದಲ್ಲಿ ಶಾಂತಿ ನೆಲೆಸುವುದು ಇದರ ಸಂಕೇತಾರ್ಥವಾಗಿದೆ. ಬಡತನದಿಂದ ಹೊರಬರಲು ದೇವರ ಅನುಗ್ರಹ ಅಗತ್ಯವೆಂದು ನಂಬುವವರು ಹಳದಿ ದಾರವನ್ನು ವಿಶೇಷವಾಗಿ ಗುರುವಾರದಂದು ಪೂಜೆ ಮಾಡಿ ಕಟ್ಟಿಕೊಳ್ಳುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಕಪ್ಪು ದಾರವು ದುಷ್ಟದೃಷ್ಟಿ ನಿವಾರಣೆಯ ಅತ್ಯಂತ ಪ್ರಸಿದ್ಧ ಸಂಕೇತವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಅನೇಕರು ಕಪ್ಪು ದಾರವನ್ನು ಧರಿಸುವುದನ್ನು ಕಾಣಬಹುದು. ಯಾರದ್ದೇ ಕೆಟ್ಟ ದೃಷ್ಟಿ, ಅಸೂಯೆ, ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟ ಪ್ರಭಾವ ವ್ಯಕ್ತಿಯ ಮೇಲೆ ಬೀಳದಂತೆ ಈ ದಾರ ರಕ್ಷಿಸುತ್ತದೆ ಎಂದು ಜನಪದ ನಂಬಿಕೆ ಹೇಳುತ್ತದೆ. ಕೆಲವು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಕಪ್ಪು ಬಣ್ಣವು ಶನಿ ಗ್ರಹದ ಪ್ರಭಾವದೊಂದಿಗೆ ಸಂಬಂಧ ಹೊಂದಿದೆ. ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡಲು, ಜೀವನದಲ್ಲಿರುವ ಅನಗತ್ಯ ಅಡೆತಡೆಗಳನ್ನು ದೂರ ಮಾಡಲು ಹಾಗೂ ದುಷ್ಟಶಕ್ತಿಗಳಿಂದ ರಕ್ಷಿಸಿಕೊಳ್ಳಲು ಕಪ್ಪು ದಾರವನ್ನು ಧರಿಸಲಾಗುತ್ತದೆ ಎಂದು ನಂಬಲಾಗುತ್ತದೆ. ಅನೇಕ ವ್ಯಾಪಾರಿಗಳು ತಮ್ಮ ಅಂಗಡಿಗಳಲ್ಲಿ, ವಾಹನಗಳಲ್ಲಿ ಹಾಗೂ ಮನೆಗಳಲ್ಲಿ ಕಪ್ಪು ದಾರವನ್ನು ಕಟ್ಟುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ನಷ್ಟ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕೆಲವು ಜನರು ಬಡತನ ಮತ್ತು ದಾರಿದ್ರ್ಯದ ಸಂಕೇತವಾದ ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಲು ಕೂಡ ಕಪ್ಪು ದಾರವನ್ನು ಧರಿಸುತ್ತಾರೆ. ಇದು ವ್ಯಕ್ತಿಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಜೀವನದಲ್ಲಿ ಮುಂದುವರಿಯಲು ಮನೋಬಲ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಹಸಿರು ದಾರವು ಬೆಳವಣಿಗೆ, ಆರೋಗ್ಯ, ಅಭಿವೃದ್ಧಿ ಹಾಗೂ ಪ್ರಕೃತಿಯ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಜ್ಯೋತಿಷ್ಯದಲ್ಲಿ ಹಸಿರು ಬಣ್ಣವನ್ನು ಬುಧ ಗ್ರಹದೊಂದಿಗೆ ಸಂಬಂಧಿಸಲಾಗಿದೆ. ಬುಧನು ಬುದ್ಧಿವಂತಿಕೆ, ವ್ಯಾಪಾರ, ಸಂವಹನ, ಕೌಶಲ್ಯ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಹಸಿರು ದಾರವನ್ನು ಧರಿಸುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಹಾಗೂ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಮನಸ್ಸಿನ ಅಶಾಂತಿ ಕಡಿಮೆಯಾಗುವುದು, ಹೊಸ ಆಲೋಚನೆಗಳು ಮೂಡುವುದು, ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವುದು ಹಾಗೂ ದೀರ್ಘಕಾಲದ ಯಶಸ್ಸಿಗೆ ದಾರಿ ಸಿಗುವುದು ಇದರ ಸಂಕೇತಾರ್ಥವಾಗಿದೆ. ಹಸಿರು ಬಣ್ಣವು ಪ್ರಕೃತಿಯ ಬಣ್ಣವಾಗಿರುವುದರಿಂದ ಇದು ಸಮತೋಲನ, ನೆಮ್ಮದಿ ಮತ್ತು ನಿರಂತರ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಬಿಳಿ ದಾರವು ಶುದ್ಧತೆ, ಸತ್ಯ, ಶಾಂತಿ ಹಾಗೂ ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಮನಸ್ಸಿನಲ್ಲಿ ಇರುವ ಗೊಂದಲಗಳು ಕಡಿಮೆಯಾಗಬೇಕು, ಜೀವನದಲ್ಲಿ ಶಾಂತಿ ನೆಲೆಸಬೇಕು ಹಾಗೂ ದೇವರ ಮೇಲಿನ ಭಕ್ತಿ ಹೆಚ್ಚಬೇಕು ಎಂದು ಬಯಸುವವರು ಬಿಳಿ ದಾರವನ್ನು ಧರಿಸುತ್ತಾರೆ. ಬಿಳಿ ಬಣ್ಣವು ಮನಸ್ಸನ್ನು ಶಾಂತಗೊಳಿಸುವ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಇದು ಕೋಪವನ್ನು ಕಡಿಮೆ ಮಾಡುತ್ತದೆ, ಆತಂಕವನ್ನು ಶಮನಗೊಳಿಸುತ್ತದೆ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ.
ಧ್ಯಾನ, ಜಪ, ಪೂಜೆ ಮತ್ತು ಆಧ್ಯಾತ್ಮಿಕ ಸಾಧನೆ ಮಾಡುವವರು ಬಿಳಿ ದಾರವನ್ನು ಹೆಚ್ಚು ಪ್ರಾಮುಖ್ಯತೆಯಿಂದ ಧರಿಸುತ್ತಾರೆ. ಕೇಸರಿ ಬಣ್ಣದ ದಾರವು ತ್ಯಾಗ, ಧರ್ಮ, ಭಕ್ತಿ, ಸಾಹಸ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಈ ಬಣ್ಣವು ಋಷಿಮುನಿಗಳು, ಯೋಗಿಗಳು ಮತ್ತು ಸನ್ಯಾಸಿಗಳೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಕೇಸರಿ ದಾರವನ್ನು ಧರಿಸುವುದರಿಂದ ದೇವರ ಭಕ್ತಿ ಹೆಚ್ಚುತ್ತದೆ, ಜೀವನದಲ್ಲಿ ಧಾರ್ಮಿಕ ಚಿಂತನೆ ಬೆಳೆಯುತ್ತದೆ ಹಾಗೂ ಆತ್ಮಶಕ್ತಿ ವೃದ್ಧಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಕೆಲವು ಜನರು ವಿಶೇಷ ವ್ರತ, ಉಪವಾಸ ಅಥವಾ ದೇವರ ಸೇವೆಯ ಸಂದರ್ಭದಲ್ಲಿ ಕೇಸರಿ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಬಣ್ಣದ ದಾರವನ್ನು ಕಟ್ಟುವಾಗ ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸುವುದು, ಸಕಾರಾತ್ಮಕ ಚಿಂತನೆ ಹೊಂದುವುದು ಮತ್ತು ಉತ್ತಮ ಜೀವನಕ್ಕಾಗಿ ಪ್ರಾರ್ಥಿಸುವುದು ಅತ್ಯಂತ ಮುಖ್ಯವೆಂದು ಧಾರ್ಮಿಕ ಗುರುಗಳು ಹೇಳುತ್ತಾರೆ. ದಾರದ ಬಣ್ಣಕ್ಕಿಂತಲೂ ವ್ಯಕ್ತಿಯ ಭಕ್ತಿ, ಸತ್ಕಾರ್ಯ, ಸತ್ಯನಿಷ್ಠೆ ಮತ್ತು ದೇವರ ಮೇಲಿನ ನಂಬಿಕೆಯೇ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರುತ್ತದೆ ಎಂಬುದನ್ನು ಮರೆಯಬಾರದು. ಯಾವುದೇ ಬಣ್ಣದ ದಾರವು ಸ್ವತಃ ಅದ್ಭುತಗಳನ್ನು ಮಾಡುವುದಿಲ್ಲ ಎಂಬುದು ವೈಜ್ಞಾನಿಕ ದೃಷ್ಟಿಕೋನವಾಗಿದೆ. ಆದರೆ ಇಂತಹ ಆಚರಣೆಗಳು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು, ಮನಸ್ಸಿಗೆ ನೆಮ್ಮದಿ ನೀಡಬಹುದು ಹಾಗೂ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಬಹುದು. ಆದ್ದರಿಂದ ಈ ಸಂಪ್ರದಾಯವನ್ನು ಭಕ್ತಿಯಿಂದ ಅನುಸರಿಸುವವರು ಇದನ್ನು ದೇವರ ಆಶೀರ್ವಾದದ ಸಂಕೇತವಾಗಿ ಗೌರವಿಸುತ್ತಾರೆ. ವಿಶೇಷವಾಗಿ ಬಡತನ ದೂರವಾಗಲಿ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿ, ಆರೋಗ್ಯ ಉತ್ತಮವಾಗಿರಲಿ, ದುಷ್ಟದೃಷ್ಟಿ ದೂರವಾಗಲಿ, ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಸದಾ ಇರಲಿ ಎಂದು ಬಯಸುವವರು ತಮ್ಮ ನಂಬಿಕೆಯ ಪ್ರಕಾರ ಸೂಕ್ತ ಬಣ್ಣದ ದಾರವನ್ನು ಧರಿಸುತ್ತಾರೆ. ಆದರೆ ಜೀವನದಲ್ಲಿ ಶಾಶ್ವತ ಸಮೃದ್ಧಿ, ಆರ್ಥಿಕ ಬೆಳವಣಿಗೆ ಮತ್ತು ನೆಮ್ಮದಿಯನ್ನು ಪಡೆಯಲು ಪರಿಶ್ರಮ, ಪ್ರಾಮಾಣಿಕತೆ, ಉತ್ತಮ ಚಿಂತನೆ, ಧರ್ಮಾಚರಣೆ, ದಾನಧರ್ಮ, ದೇವರ ಭಕ್ತಿ ಮತ್ತು ಸತ್ಕರ್ಮಗಳೇ ನಿಜವಾದ ಮಾರ್ಗಗಳಾಗಿವೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.